ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಸಂಡೇ. ಸೊ ಅಫ್ಕೋರ್ಸ್ ಸಂಡೇ ಅಂತಂದ್ರೇ ಒಂಥರ ಲೇಝಿ ಡೇ ಅಂತಲೇ ಹೇಳ್ಬೋದು. ಸಂಡೇ ಅಂತಂದರೆ ಎಲ್ರಿಗೂ ಫುಲ್ ರಿಲ್ಯಾಕ್ಸಿಂಗ್ ಡೇ ಅನಿಸುತ್ತೆ. ವಾರ ಪೂರ್ತಿ ಕೆಲಸ ಮಾಡಿದವರಿಗೆ ಅಟ್ಲೀಸ್ಟ್ ಸಂಡೇ ಒಂದಿನನಾದರೂ ಆರಾಮಾಗಿ ರೆಸ್ಟ್ ಮಾಡಬೇಕಪ್ಪ, ನಿಧಾನವಾಗಿ ಲೇಟಾಗಿ ಎದ್ದೇಳಬೇಕು ಅನಿಸುತ್ತೆ. ಹಾಗೆ ಮನೇಲಿರೋರ್ಗು ಅಷ್ಟೇ, ವಾರ ಪೂರ್ತಿ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಬೆಳಗ್ಗೆನೇ ಎದ್ಬಿಟ್ಟು ತಿಂಡಿ ಮಾಡಿಕೊಟ್ಟು ಅದು ಇದು ಬೆಳಗ್ಗೆ ಅರ್ಜೆಂಟಲ್ಲಿ ಎಲ್ಲ ಕೆಲಸ ಮುಗಿಸ್ತಾ ಇರೋರಿಗೆ ಅಟ್ಲೀಸ್ಟ್ ಸಂಡೇ ಒಂದಿನನಾದರೂ ನಿಧಾನವಾಗಿ ಮಾಡ್ಬೋದಲ್ಲ ಅಂತ ಅನಿಸ್ತಿರುತ್ತೆ. ಸೊ ಇವತ್ತು ಅಷ್ಟೇ ನಾವು ಲೇಟಾಗಿ ಎದ್ಬಿಟ್ಟು ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಹೋಗ್ಬಿಟ್ಟು ಒಂದಿಷ್ಟು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ತೊಗೊಂಡು ಬಂದ್ವಿ. ಬರ್ತಾ ದಾರಿನಲ್ಲಿ ಹಲಸಿನ ಹಣ್ಣು ಕಟ್ ಮಾಡಿಬಿಟ್ಟು ಮಾರ್ತಾಯಿದ್ರು. ಸೊ ಹಲಸಿನ ಹಣ್ಣು ತಗೋಬೇಕು ಅಂತ ಹೋದ್ವಿ. ತುಂಬ ದಿನದಿಂದ ಹಲಸಿನ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹೋಗಿ ಕೇಳಿದರೆ 1/4 kgಗೆ 60 ರೂಪೀಸ್ ಹೇಳಿದರು. ನಂಗೆ ಅವಾಗ ನೆನಪಾಗಿದ್ದು ನಮ್ಮ ಚೈಲ್ಡ್ಹುಡ್ ಡೇಸ್. ಯಾಕೆ ಅಂತಂದರೆ ನಮ್ಮ ಮನೇಲೆಲ್ಲ ಹಣ್ಣು ಅಂತಂದರೆ ಆವಾಗ ಒಂದು ದೊಡ್ಡ ಹಣ್ಣು ಪೂರ್ತಿ ಹಣ್ಣನ್ನೇ ತೊಗೊಂಬಂದು ಕಟ್ ಮಾಡಿಕೊಂಡು ತಿಂತಾಯಿದ್ವಿ. ಅಫ್ಕೋರ್ಸ್ ಹಲಸಿನ ಹಣ್ಣು ಅಂತಂದರೆ ಪೂರ್ತಿ ಕೈಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನು ಬಿಡಿಸ್ಬೇಕಿತ್ತು. ಯಾಕೆಂದರೆ ಅದು ಅಂಟು ಕೈಗೆ ಅಂಟ್ಬಿಡುತ್ತೆ ಅಂತೇಳ್ಬಿಟ್ಟು ಅದನ್ನು ಆ ರೀತಿ ಬಿಡಿಸ್ಕೊಂಡು ತಿನ್ನುವಾಗ ಸಿಗ್ತಾಯಿದ್ದಿದ್ದು ಮಜಾನೇ ಬೇರೆ. ಬಟ್ ಇವಾಗ ಹಾಗಿಲ್ಲ, ಎಲ್ಲದನ್ನು 5 ಮಿನಿಟ್ಸಲ್ಲಿ ಹಿಂಗೆ ಟಕ್ ಅಂತ ಆರ್ಡ್ರ್ ಮಾಡಿದರೆ ಈ ಥರ ಎಲ್ಲ ಬಿಡಿಸಿಟ್ಟಿರೋದೇ ರೆಡಿಮೇಡ್ ಫುಡ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಎಲ್ಲದನ್ನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗಿನ ಜನಕ್ಕೆ ಅಷ್ಟೊಂದು ಪೇಷನ್ಸ್ ಇಲ್ಲ ಮನೆಗೆ ತೊಗೊಬಂದು ಕಟ್ ಮಾಡಿ ಅದನ್ನು ತಿನ್ನೋ ಅಷ್ಟು. ಸೊ ಕಾಲ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇರಬೇಕು, ಗೋ ವಿತ್ ದ ಫ್ಲೋ ಅನ್ನೋ ಥರ. ಸೊ ನಾವಿಲ್ಲಿ ಹಲಸಿನ ಹಣ್ಣಿನ ಜೊತೆ ಸ್ವಲ್ಪ ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ದಾಳಿಂಬೆ ಹಣ್ಣನ್ನೆಲ್ಲ ಜೋಡಿಸ್ಕೊಂಡು ಒಂದು ವಾರಕ್ಕಾಗೋಷ್ಟು ತರಕಾರಿನೂ ತೊಗೊಬಂದಿದ್ದೆ. ಎಲ್ಲದನ್ನೂ ಅರೇಂಜ್ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿಗೆ ಇಟ್ಕೊಂಡೆ. ದಿನ ಸಂಜೆ ನಾನು ಒಬ್ಬಳೇ ಕಾಫಿ ಕುಡಿತಾ ಇದ್ದೆ. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಮನೆಯಲ್ಲೇ ಇದ್ರಲ್ವ, ನನಗೂ ಕಾಫಿ ಮಾಡಿಕೊಡು ಅಂತ ಕೇಳಿದರು. ಸೊ ನನಗೊಂದು ಕಂಪ್ನಿ ಸಿಕ್ತು ಇವತ್ತು. ಸೊ ಇಬ್ಬರಿಗೂ ಕಾಫಿ ಮಾಡಿಕೊಂಡು ಕುಡಿತಾ ಕೂತ್ಕೊಂಡ್ವಿ. ಇವತ್ತು RCB ಮ್ಯಾಚ್ ಬೇರೆ ಇದೆ. ಸೊ ಮ್ಯಾಚ್ಗೋಸ್ಕರ ಇವ್ರದ್ದು ಪ್ರಿಪ್ರೇಷನ್ಸ್ ನೋಡಿ, ಇಲ್ಲಿ ಇವ್ರ ಮ್ಯಾಚ್ ಹಾಗೆ ನೋಡಿದರೆ ಮಜಾ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಚಿಪ್ಸು ಮತ್ತು ನಿಪ್ಪಟ್ಟು ಮಸಾಲ, ಮಿರಿಂಡಾ. ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಫುಲ್ ಇಂಟ್ರೆಸ್ಟಿಂಗ್ ಇತ್ತು. ಎದ್ದೋಗೋದಕ್ಕೆ ಮನಸ್ಸೇ ಇರಲಿಲ್ಲ. ಆದ್ರೂ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಬೇಗ ಇವ್ರದ್ದು GT ಅವ್ರದ್ದು ಬ್ಯಾಟಿಂಗ್ ನಡೀತಾ ಇತ್ತು. ಅವ್ರದ್ದು ಬ್ಯಾಟಿಂಗ್ ಮುಗಿಯೋಷ್ಟರಲ್ಲೇ ನಾನು ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ RCB ಮ್ಯಾಚ್ ಬ್ಯಾಟಿಂಗ್ ಶುರು ಆದಾಗ ನಾನು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಅಂದ್ಕೊಂಡು ಬೇಗ ಬಂದುಬಿಟ್ಟು ಡಿನ್ನರ್ ಪ್ರಿಪ್ರೇಷನಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅಫ್ಕೋರ್ಸ್ ನಮ್ಮದು ಬ್ಯಾಟಿಂಗ್ ಶುರು ಆದಾಗ ಕ್ರೇಜೇ ಬೇರೆ. ನಮಗೆ ಅದನ್ನು ನೋಡ್ತಾ ಇದ್ದರೆ ಎಲ್ಲೂ ಎದ್ದು ಹೋಗಬೇಕು ಅಂತ ಮಧ್ಯದಲ್ಲಿ ಎದ್ದೋಗೋಕ್ಕೆ ಮನಸ್ಸು ಬರೋದಿಲ್ಲ. ಸೊ ನಾನು ಬೇಗ ಇಲ್ಲಿ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಈರುಳ್ಳಿ, ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಏನೂ ಮಿಕ್ಸಿನಲ್ಲಿ ರುಬ್ಕೊಂಡು ಮಸಾಲ ಎಲ್ಲ ರುಬ್ಕೊಂಡ್ಬಿಟ್ಟು ಹಾಕ್ತಾಯಿಲ್ಲ. ಎಲ್ಲ ಡೈರೆಕ್ಟಾಗಿಯೇ ಹೀಗೆ ಶುಂಠಿ ಬೆಳ್ಳುಳ್ಳಿನ ನಾನು ಈ ಥರ ಜಜ್ಜಿಬಿಟ್ಟು ಪೇಸ್ಟ್ ಮಾಡಿಕೊಂಡು ಎಲ್ಲ ಡೈರೆಕ್ಟಾಗಿಯೇ ಸ್ಪೈಸಸ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್, ಚೆನ್ನಾಗಿರುತ್ತೆ. ತುಂಬ ಹೆವಿ ಮಸಾಲ ಅಂತಲೂ ಅನಿಸೋದಿಲ್ಲ, ತುಂಬ ಲೈಟ್ ವೈಟಾಗಿರುತ್ತೆ. ತಿನ್ನೋದಕ್ಕೂ ಟೇಸ್ಟು ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ತುಂಬ ಹೆವಿ ಮಸಾಲ ತಿನ್ನೋಕ್ಕೆ ಇಷ್ಟ ಇಲ್ಲದೆ ಇರೋರು ಈ ಥರ ಮಾಡಿಕೊಂಡ್ರೆ ಬೆಸ್ಟು. ಸೊ ನಾನಿಲ್ಲಿ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಲವಂಗ ಹಾಕ್ಬಿಟ್ಟು ಪಲಾವ್ ಎಲೆ, ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಹಾಕಿ ಎಲ್ಲ ಫ್ರೈ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಪುದೀನ ಎಲೆನ ಬಿಡಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ ನಾನಿಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಷ್ಟು ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಅದು ಫ್ರೈ ಆಗೋ ತನಕ ಬಿಟ್ಬಿಟ್ಟು ನಾನಿಲ್ಲಿ ಬೇಯಿಸಿರೋ ಮೊಟ್ಟೆನ ಬಿಡಿಸಿಟ್ಕೊಂಡ್ಬಿಟ್ಟು ಅದಕ್ಕೆ ಸುತ್ತಲೂ ಸ್ವಲ್ಪ ಲೇಯರ್ ಥರ ಕಟ್ ಮಾಡಿಬಿಟ್ಟು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಮಸಾಲ ಎಲ್ಲ ಸ್ವಲ್ಪ ಅದಕ್ಕೆ ಅಂಟ್ಕೊಳ್ಳೋವರೆಗೆ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡು ಈಗ ನೆನೆಸಿಟ್ಕೊಂಡಿರೋ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. 1.5 ಲೋಟಕ್ಕೆ ಈಕ್ವಲ್ ರೇಷಿಯೋ ಅನ್ನೋ ಹಾಗೆ 3 ಲೋಟ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀರನ್ನ ಆ್ಯಡ್ ಮಾಡಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಅರ್ಧ ಒಳಕೆಯಷ್ಟು ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ. ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಮೇಲ್ಗಡೆ ಸುಮ್ಮನೆ ಟಚಪ್ ಥರ ಕೊರಿಯಂಡರ್ ಲೀವ್ಸ್ನ ನಾನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಅದು ಒಂದು ಕುದಿ ಬರ್ತಿದ್ದ ಹಾಗೇ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹೊಡೆಸ್ಬಿಟ್ರೆ ಆಗೋಯಿತು. ಆ್ಯಕ್ಚುಲಿ ಸಂಜೆ ಮ್ಯಾಚ್ ಶುರುವಾದ ಟೈಮಿಂದನೂ ಮಳೆ ಸ್ಟಾರ್ಟ್ ಆಗಿದ್ದು, ಸುಮಾರು ಹೊತ್ತು ಮಳೆ ಜೋರಾಗಿ ಬಂತು. ಸೊ ಮಳೆ ಇದ್ದಿದ್ದರಿಂದ ಕರೆಂಟು ಮಧ್ಯದಲ್ಲಿ ಪದೇ ಪದೇ ಹೋಗ್ತಾ ಇತ್ತು, ಬರ್ತಾಯಿತ್ತು. ಮ್ಯಾಚ್ ನೋಡೋದಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ ನಾವು ಮ್ಯಾಚ್ ಅಂತ ಅಂದಾಗ ಆ ಕ್ರೇಜ್ ಇದ್ದೇ ಇರುತ್ತೆ. ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿ ಮತ್ತೆ ಕೂತ್ಕೊಂಡು ಮ್ಯಾಚ್ ನೋಡ್ಕೋತಾ. ಸೊ ನಾವು ಮಧ್ಯದಲ್ಲಿ ಇದೆಲ್ಲ ರೆಡಿ ಮಾಡಿಕೊಂಡು ಫೈನಲಿ ಬಿರಿಯಾನಿನೂ ರೆಡಿ ಆಗೋಯಿತು ಡಿನ್ನರ್ಗೆ ಅಂತ. ನಾನಿಲ್ಲಿ ಮೊಟ್ಟೆನ 2 ಫ್ರೈ ಮಾಡಿ ಎತ್ತಿಟ್ಟಿದ್ದನ್ನು ಲಾಸ್ಟಲ್ಲೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ನೋಡಿದರೆ ಮಳೆ ಬಂದುಬಿಟ್ಟು ವೆದರ್ ಫುಲ್ ಕೂಲಾಗಿದೆ. ಇಲ್ಲಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ. ಅಲ್ಲಿ ನೋಡಿದರೆ ಮ್ಯಾಚ್ ನಡೀತಾ ಇದೆ. 3 ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಅನಿಸುತ್ತೆ. ಸೊ ನಾನು ಬಿರಿಯಾನಿ ಇಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಒಟ್ಟಿಗೆ ಬಿಸಿ ಬಿರಿಯಾನಿ ತಿಂದ್ಕೊಂಡು ಮ್ಯಾಚ್ನ ಚೆನ್ನಾಗೇ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಮ್ಯಾಚು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು.